ಎಲ್ರಿಗೂ ನಮಸ್ಕಾರ. ನಿಮ್ಗೊಂದು ಹೊಸ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೈಸೂರಿನ ಒಂದು ಸಣ್ಣ ಮನೆಯಲ್ಲಿ ಹುಟ್ಟಿದ ಕಾವ್ಯ ತನ್ನ ತಂದೆ ತಾಯಿಗೆ ತಾನು ಒಬ್ಬಳೇ ಮಗಳು. ತಂದೆ ಶಾಲೆಯೊಂದರಲ್ಲಿ ಮೇಷ್ಟ್ರಾಗಿದ್ರು. ತಾಯಿ ಬಟ್ಟೆ ಹೊಲಿಯೋ ಕೆಲಸ ಮಾಡಿ ಸಂಸಾರ ಸಾಗಿಸ್ತಿದ್ರು. ಬಡತನ ಇದ್ರೂ ಅವ್ರ ಮನೆಯಲ್ಲಿ ಪ್ರೀತಿ ತುಂಬಿ ತುಳುಕಾಡ್ತಿತ್ತು. ಕಾವ್ಯ ಓದಿನಲ್ಲಿ ತುಂಬಾ ಚುರುಕು. ಕಲೆಯಲ್ಲಿ ಆಸಕ್ತಿ ತುಂಬಾನೇ ಇತ್ತು ಅವಳಿಗೆ. ಅವಳ ದೊಡ್ಡ ಕನಸು ಏನಂದ್ರೆ ತನ್ನದೇ ಆದ ಫ್ಯಾಷನ್ ಡಿಸೈನ್ ಸ್ಟುಡಿಯೋನ ತೆರಿಬೇಕು. ತಾಯಿ ಹೊಲಿದ ಬಟ್ಟೆಗಳ ನಡುವೆ ಬೆಳೆದ ಕಾವ್ಯಗೆ ಸೂಜಿದಾರ ಅಂದ್ರೆ ಪ್ರಾಣ. ಕಾಲೇಜಿನಲ್ಲಿ ಅವಳಿಗೆ ಆರ್ಯನ್ ಭೇಟಿಯಾದ. ಆರ್ಯನ್ ಎತ್ತರದ ನಿಲುವು, ಸ್ಮಾರ್ಟ್ ಹುಡುಗ, ಮಾತಿನಲ್ಲಿ ಮೋಡಿ ಮಾಡ್ತಿದ್ದ. ಬೆಂಗಳೂರಿನ ಶ್ರೀಮಂತನ ಮನೆತನದ ಹುಡುಗ ಅವನು ಕಾವ್ಯಾಳ ಜೀವನದಲ್ಲಿ ಬಂದಿದ್ದು ಮಳೆಗಾಲದ ಮೊದಲ ಮಳೆಯಂತೆ ತಂಪಾಗಿ, ಹಿಂಪಾಗಿ, ಸುಂದರವಾಗಿ. ವಾವ್, ನೀನು ಡಿಸೈನ್ ಮಾಡ್ತೀಯಾ? ನಿನ್ನ ಕೈ ಕೆಲಸ ನೋಡಿದ್ರೆ ಯಾರಾದ್ರೂ ಫಿದಾ ಆಗ್ತಾರೆ ಹಾಗಂತ ಹೇಳಿ ಮೊದಲನೇ ಬಾರಿ ಆರ್ಯ ನಕ್ಕಿದ್ದ. ಆಗ ಕಾವ್ಯಾಳ ಹೃದಯ ಬಡಿದುಕೊಂಡಿತ್ತು. 3 ವರ್ಷದ ಪ್ರೇಮ, ತಂದೆ ತಾಯಿ ಒಪ್ಪಿಗೆ ಪಡೆದು ಮದ್ವೆ ಕೊಟ್ರು. ಆರ್ಯನ್ ಮನೆಯವರು ಮೊದಲನೇ ಬಾರಿ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ. ಬಡವರ ಮನೆ ಹುಡುಗಿ ಅಂತ ಮೂಗು ಮುರಿದಿದ್ರು. ಆದ್ರೆ ಆರ್ಯನ್ ಹಠ ಮಾಡಿದ್ದ, ಕಾವ್ಯ ಇಲ್ದೇ ಇರೋ ಜೀವನ ನನಗ್ ಬೇಡ ಅಂತ. ಮದ್ವೆ ಏನೋ ಆಯ್ತು. ಮನೆ ಮನಸ್ಸು ತುಂಬಿತು. ಕಾವ್ಯ ಬೆಂಗಳೂರಿನ ದೊಡ್ಡ ಮನೆಗೆ ಬಂದ್ಲು. ಬರ್ಬೇಕಾದ್ರೆ ತನ್ನ ಕನಸುಗಳನ್ನ ಬ್ಯಾಗ್ನಲ್ಲೇ ತಗೊಂಡ್ ಬಂದ್ಲು. ಮದ್ವೆ ಆದ ಮೊದಲನೇ ವರ್ಷ ಸ್ವರ್ಗದ ತರ ಇತ್ತು. 2ನೇ ವರ್ಷ ಕಾವ್ಯ ತಾಯಿಯಾದ್ಲು. ಮುದ್ದಾದ ಗಂಡು ಮಗು ಕಿಯಾನ್ ಹುಟ್ಟಿರೋ ಸಂತೋಷದಲ್ಲಿದ್ದ ಕಾವ್ಯಗೆ ಒಂದು ಸಣ್ಣ ಅನುಮಾನ ಶುರುವಾಯಿತು. ಅಷ್ಟೊತ್ತಿಗಾಗ್ಲೇ ಆರ್ಯನ್ ತಡವಾಗಿ ಬರಕ್ ಶುರು ಮಾಡಿದ್ದ. ಅವನ್ ಫೋನ್ ಯಾವಾಗ್ಲೂ ಸೈಲೆಂಟ್ ಆಗಿರ್ತಿತ್ತು. ಆಫೀಸ್ ಮೀಟಿಂಗ್, ಕ್ಲೈಂಟ್ ಡಿನ್ನರ್, ಹಾಗೇನೆ ಔಟ್ ಆಫ್ ಟೌನ್ ಟ್ರಿಪ್, ಒಂದಲ್ಲ ಒಂದ್ ನೆಪ ಹೇಳ್ತಿದ್ದ ಯಾವಾಗ್ಲೂನು. ಕಾವ್ಯ ಮಗುವನ್ನ ಮೆಡಲಲ್ಲಿ ಮಲಗಿಸ್ಕೊಂಡು ರಾತ್ರಿ ಒಟ್ಟಿಯಾಗಿ ಕಿಟಕಿಯಿಂದ ಹೊರಗೆ ನೋಡ್ತಾ ಕುಳಿತುಕೊಳ್ತಿದ್ಲು. ಎಲ್ಲ ಸರಿ ಇದೆ, ನಾನೇನೋ ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೀನೇನೋ ಅಂತ ಕಾವ್ಯ ಅನ್ಕೊಂಡು ಸಮಾಧಾನ ಮಾಡ್ಕೋತಿದ್ಲು. ಹೀಗೆ ಒಂದಿನ ಆರ್ಯನ್ ಫೋನ್ ಮೇಜಿನ ಮೇಲಿತ್ತು. ಅವನು ಫೋನ್ ಬಿಟ್ಟು ಶವರ್ಗೆ ಅಂತ ಹೋಗಿದ್ದ. ಫೋನ್ ಮಿಂಚ್ತಾಯ್ತು. ಅದರಲ್ಲಿ ಮಿಸ್ ಯು ಬೇಬಿ ಹಾಗಂತ ಮೆಸೇಜ್ ಬರ್ತಾಯ್ತು. ಅದನ್ನ ನೋಡಿ ಕಾವ್ಯ ಕಲ್ಲಾಗಿ ನಿಂತ್ಕೊಂಡ್ಲು. ಅವಳ ಕೈ ನಡುಗ್ತಾ ಇತ್ತು. ಮನಸ್ಸು ತಿಳಿದೇ ಇರೋ ಹಾಗೆ ಸ್ತಬ್ಧವಾಗಿ ನಿಂತೋಯ್ತು. ಫೋನ್ ಮೇಲೆ ಕ್ಲಿಕ್ ಮಾಡೋಕೆ ಕಾವ್ಯಗೆ ಮನಸ್ಸೇ ಆಗ್ಲಿಲ್ಲ. ಕಾವ್ಯಗೆ ಆ ಮಿಂಚಿದ ಸ್ಕ್ರೀನ್, ಅದ್ರಲ್ಲಿ ಬರ್ತಿದ್ದಂತ 2 ಶಬ್ದನೇ ಸಾಕಾಗಿತ್ತು. ಆರ್ಯನ್ ಬಂದ. ಕಾವ್ಯ ಏನೂ ಮಾತಾಡ್ಲಿಲ್ಲ. ಅಡಿಗೆ ಮಾಡಿದ್ಲು, ಮಗನಿಗೆ ಊಟ ಮಾಡಿಸಿದ್ಲು. ರಾತ್ರಿ ಮಲಗಿದ್ಮೇಲೆ ಹೊದಿಕೆ ಹೇಳ್ಕೊಂಡು ದಿಂಬಿಗೆ ಮುಖ ಒದಗಿಸಿ ಅಳ್ತಾ ಇದ್ಲು. ಮಾನ್ಯ ದಿನ ಆರ್ಯನ್ ಯಾರು ಆ ಮೆಸೇಜ್ ಮಾಡಿದ್ದು ಅಂತ ಕೇಳಿದ್ಲು. ಆರ್ಯನ್ ಒಂದು ಕ್ಷಣ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದ. ನಂತರ ನಕ್ಕ. ಅರೆ, ಅವರು ಕೊಲೀಗ್, ನಾವು ಹಾಗೇನೆ ಮಾತಾಡೋದು, ಇನ್ನು ಓವರ್ ಆಗಿ ಏನೇನೋ ಥಿಂಕ್ ಮಾಡ್ಬೇಡ ಅಂತ ಹೇಳ್ದ. ಕಾವ್ಯ ನಂಬಿದ್ಲು. ನಂಬೇಕಾಗ್ ಬಂತು. ಆದ್ರೆ ಮನ್ಸು ಮಾತ್ರ ಅದನ್ನ ನಂಬಕ್ಕಾಗ್ಲಿಲ್ಲ. ಮನ್ಸಿಗೆ ಚೆನ್ನಾಗಿ ಗೊತ್ತಿತ್ತು ಸತ್ಯ ಯಾವಾಗ್ಲೂ ಮರೆನಲ್ಲಿರೋಲ್ಲ ಅಂತ. ತಿಂಗಳುಗಳು ಕಳೆದ್ವು. ಆರ್ಯನ್ ಬದಲಾಗ್ಲೇ ಇಲ್ಲ. ಆದ್ರೆ ಬದಲಾಗಿದ್ ಮಾತ್ರ ಕಾವ್ಯ. ಒಳಗೆ ಗಟ್ಟಿ ಆಗ್ತಾ ಬಂದ್ಲು. ಒಂದ್ ರಾತ್ರಿ ಆರ್ಯನ್ ಮನೆಗೆ ಬರ್ಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಬಂದು ನನ್ ಫ್ರೆಂಡ್ಸ್ ಮನೇಲಿ ಇದ್ದೆ ಅಂತ ಹೇಳ್ದ. ಕಾವ್ಯ ಏನು ಮಾತಾಡ್ಲಿಲ್ಲ. ಆಗ ಅವಳ ಕಣ್ಣಲ್ಲಿ ನೀರಿರ್ಲಿಲ್ಲ. ಅದ್ರ ಬದ್ಲಿಗೆ ಅವಳಾಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ಲು. ಹೀಗಿರ್ಬೇಕಾದ್ರೆ ಕಿಯಾನ್ಗೆ 3 ವರ್ಷ ತುಂಬಿತು. ಅಂತ ಸಂದರ್ಭದಲ್ಲಿ ಆರ್ಯನ್ಗೆ ಆಫೀಸ್ ಪಾರ್ಟಿ ಅಂತ ಇತ್ತು. ಅಲ್ಲಿಗೆ ಕಾವ್ಯ ಹೋಗ್ಲಿಲ್ಲ. ಮಗುಗೆ ಜ್ವರ ಬಂತು ಅಂದಿದ್ಲು. ಆದ್ರೆ ಆರ್ಯನ್ ಆ ಪಾರ್ಟಿಗೆ ಒಬ್ನೇ ಹೋಗಿದ್ದ. ಆ ರಾತ್ರಿ ಕಾವ್ಯಳ ಫ್ರೆಂಡ್ ರೇಣುಕಾ ಫೋನ್ ಮಾಡಿದ್ಲು. ಕಾವ್ಯ, ನಿನ್ಗೊಂದು ವಿಷಯ ಹೇಳ್ಬೇಕು. ನಾನು ಇಷ್ಟು ದಿನ ನಿನ್ಗೆ ಹೇಳಲಿಲ್ಲ, ಯಾಕಂದ್ರೆ ನಿನ್ಗೆ ನೋವಾಗುತ್ತೆ ಅಂತ. ಆದ್ರೆ ನಾನು ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ ಹಾಗಂತ ರೇಣುಕಾ ಒಂದು ನಿಜವಾದ ಸತ್ಯನ ಹೇಳಿದ್ಲು. ರೇಣುಕಾ ಹೇಳಿದ್ದನ್ನ ಕೇಳಿ ಕಾವ್ಯ ಫೋನ್ನ ಕೆಳಗಿಟ್ಲು. ಅಂದ್ರೆ ಆರ್ಯನ್ಗೆ ಮದ್ವೆ ಆಗಿ 1 ವರ್ಷದ ಒಳಗಾಗಿನೇ ಮತ್ತೊಬ್ಬ ಹೆಣ್ಣಿನ ಸಂಬಂಧ ಶುರುವಾಗಿತ್ತು. ಆ ಹೆಣ್ಣು ಅವನ ಆಫೀಸ್ ಮ್ಯಾನೇಜರ್. ಅವಳ ಹೆಸರು ತಾನ್ಯಾ. ಆರ್ಯನ್ ತಾನ್ಯಾಳಿಗೆ ಸುಮಾರು ಗಿಫ್ಟ್ಗಳನ್ನ ಕೊಟ್ಟಿದ್ದ. ಅವಳ ಜೊತೆ ರೆಸಾರ್ಟ್ಗೆ ಹೋಗಿದ್ದ. ಬಿಸ್ನೆಸ್ ಟ್ರಿಪ್ ಅಂತ ಕಾವ್ಯಗೆ ಸುಳ್ಳು ಹೇಳಿದ್ದ. ಇಡೀ ರಾತ್ರಿ ಕಾವ್ಯ ಒಂಟಿಯಾಗಿ ಮಗನ ಪಕ್ಕದಲ್ಲೇ ಕಾಲ ಕಳ್ಬಿಟ್ಲು. ಕಿಯಾನ್ ಗಾಢವಾದ ನಿದ್ದೆಯಲ್ಲಿದ್ದ. ಅವನು ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಈ ಮಗುಗೋಸ್ಕರ ಮಾತ್ರ ನಾನು ಬದುಕಬೇಕು, ಬೀಳ್ಬಾರ್ದು, ನಾನು ಮತ್ತೆ ಎದ್ದೇಳಲೇಬೇಕು ಹಾಗಂತ ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿದ್ಲು ಕಾವ್ಯ. ಆ ಸಮಯಕ್ಕೆ ಆರ್ಯನ್ ರಾತ್ರಿ ಲೇಟಾಗಿ ಮನೆಗೆ ಬಂದ. ಕಾವ್ಯ ಎದ್ದು ಕೂತ್ಕೊಂಡ್ಲು. ಆರ್ಯನ್, ನನ್ಗೆಲ್ಲ ಗೊತ್ತು, ನಿಮ್ ಬಗ್ಗೆ ನನ್ಗೆಲ್ಲ ಸತ್ಯನೂ ಗೊತ್ತು ಅಂತ ಕೂಗಾಡಿದ್ಲು. ಆರ್ಯನ್ ಮೊದಲು ಕೋಪ ಮಾಡ್ಕೊಂಡ. ನಂತರ ಅವಳ ಹತ್ರ ಕ್ಷಮೆ ಕೇಳ್ದ. ಅವನು ಅಳಲಿಲ್ಲ, ಯಾಕಂದ್ರೆ ಅವ್ನಿಗೆ ಅಳೋಕೆ ಬರ್ತಿರ್ಲಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಕಾವ್ಯ, ಆದ್ರೆ ನಾನು ನಿನ್ನನ್ನು ತುಂಬಾನೇ ಪ್ರೀತಿಸ್ತೀನಿ, ಪ್ಲೀಸ್ ಅಂತ ಕೇಳ್ಕೊಂಡ. ಈಗ ಕಾವ್ಯ, ಈ ಪ್ರೀತಿ ನನಗ್ ಬೇಡ ಹಾಗಂತ ಶಾಂತವಾಗಿ ಗಟ್ಟಿಯಾಗಿ ಹೇಳಿದ್ಲು. ಕೋರ್ಟ್ನಲ್ಲಿ ಅವರಿಬ್ರು ಡಿವೋರ್ಸ್ ಕೇಸ್ ಶುರುವಾಯ್ತು. ವಿಚ್ಛೇದನ ಅಷ್ಟು ಸುಲಭವಾಗಿರ್ಲಿಲ್ಲ. ಆರ್ಯನ್ ಮನೆಯವರು ಒಪ್ಕೊಳ್ಳಿಲ್ಲ. ಇನ್ನೇ ನಿನ್ ಗಂಡನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಆರ್ಯನ್ ತಾಯಿ ಕಾವ್ಯಾಳ ಮೇಲೆ ಆರೋಪ ಮಾಡಿದ್ರು.
ಸಮಾಜ ನಾನಾ ತರ ಮಾತಾಡಿತು. ಒಂದು ಮಗು ಇಟ್ಕೊಂಡು ಗಂಡನ್ನ ಬಿಟ್ಬಿಟ್ಟು ಬರ್ತಿದ್ದಾಳೆ, ಸ್ವಾಭಿಮಾನ ತೋರಿಸ್ತಿದ್ದಾಳೆ. ಗಂಡ ಹೆಂಡತಿ ಮಧ್ಯೆ ಇದೆಲ್ಲ ಕಾಮನ್ ತಾನೆ. ಇಂಥ ಮಾತುಗಳು ಎಲ್ಲಾ ಕಡೆಯಿಂದನೂ ಬರ್ತಿದ್ವು ಕಾವ್ಯಾಳ ಹತ್ರ. ಆ ಸಮಯಕ್ಕೆ ಕಾವ್ಯಾಳ ತಂದೆ ಬೆಂಗಳೂರಿಗೆ ಬಂದ್ರು. ಮಗಳೇ, ಒಂದ್ ಅವಕಾಶ ಕೊಡು ಅವನಿಗೆ ಅಂತ ಕೇಳಿದ್ರು. ಅಪ್ಪ, ಒಂದು ಅವಕಾಶ ಅಲ್ಲ, 4 ವರ್ಷ ಕೊಟ್ಟೆ, ಸಾಕಾಗ್ಲಿಲ್ವಾ ಅಂದ್ಲು ಕಾವ್ಯ. ತಂದೆ ಏನು ಮಾತಾಡದೆ ಸುಮ್ನಾಗ್ಬಿಟ್ರು. ಆ ಸಮಯಕ್ಕೆ ಮಗಳ ಕಣ್ಣಲ್ಲಿ ಅವರು ಒಂದು ಶಕ್ತಿನ ನೋಡಿದ್ರು. ಅದು ಅಳೋ ಶಕ್ತಿಯಲ್ಲ, ಎದ್ದು ನಿಲ್ಲೋ ಶಕ್ತಿ. ಕೋರ್ಟ್ ಕೇಸ್ 1 ವರ್ಷ ನಡೀತು. ಕಿಯಾನ್ ಕಸ್ಟಡಿ ಕಾವ್ಯಗೆ ಸಿಕ್ತು. ಆರ್ಯನ್ ಮನೆ, ಬ್ಯಾಂಕ್ ಅಕೌಂಟ್ ಎಲ್ಲ ತನ್ನ ಹೆಸ್ರಿಗೆ ಮಾಡ್ಕೊಂಡ. ಕಾವ್ಯಾಳಿಗೆ ಸಿಕ್ಕಿದ್ದು ಒಂದ್ ಸಣ್ಣ ಮೊತ್ತ ಅಷ್ಟೇ. ಮತ್ತೆ ಅವಳ ಮಗ ಕಿಯಾನ್. ಅವಳು ಮೈಸೂರಿಗೆ ವಾಪಸ್ ಬಂದ್ಲು. ಬೆನ್ನಿಗೆ ಮಗು, ಕೈಯಲ್ಲಿ ಬ್ಯಾಗು, ಮನಸ್ಸಿನಲ್ಲಿ ಒಂದ್ ನಿರ್ಧಾರ. ಇದನ್ನೆಲ್ಲ ಹೊತ್ಕೊಂಡು ತನ್ನ ತಂದೆ ತಾಯಿ ಮನೆಗೆ ಬಂದ್ಲು ಕಾವ್ಯ. ರಾತ್ರಿ ಅವಳ ಅಮ್ಮನ ಹತ್ರ ಕುತ್ಕೊಂಡು, ಅಮ್ಮ, ನಿನ್ನ ಹತ್ರ ಒಂದು ಹಳೆ ಮಿಷನ್ ಇತ್ತಲ್ಲ, ಶಿಲಾಯಿ ಮಿಷನ್, ಅದನ್ನ ನನಗೆ ಕೊಡ್ತೀಯಾ ಅಂತ ಕೇಳಿದ್ಲು. ಅವಳಮ್ಮ ಒಂದು ಕ್ಷಣ ತಡೆದ್ರು. ನಂತರ ನಗ್ತಾ ಯಾವಾಗ ಬೇಕು ಅಂತ ಕೇಳಿದ್ರು. ಮನೆ ಒಂದ್ ಮೂಲೆನಲ್ಲಿ ಶಿಲಾಯಿ ಮಿಷನ್ ನ ಇಟ್ಕೊಂಡ್ಲು ಕಾವ್ಯ. ಮಗ ಮಲ್ಗಿರುವಾಗ ತನ್ನ ಕೆಲ್ಸನ ಶುರು ಮಾಡ್ಕೊಂಡ್ಲು. ರಾತ್ರಿ 10ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ಬಟ್ಟೆಗಳನ್ನ ಹೊಲಿತಾ ಇದ್ಲು. ಅವತ್ತಿನ ದಿನ ಒಂದು ಬ್ಲೌಸ್ ಹೊಲಿದ್ಲು ಪಕ್ಕದ ಮನೆಯವ್ರಿಗೋಸ್ಕರ. ಅದರಲ್ಲಿ ಅವಳಿಗೆ 500 ರೂಪಾಯಿ ಸಿಕ್ತು. ಆ 500 ರೂಪಾಯಿ ಅವಳ ಜೀವನದ ಮೊದಲನೇ ಸ್ವಂತ ದುಡಿಮೆ. ಅದನ್ನ ನೋಡಿ ಮನ್ಸಿಗೆ ಒಂದು ಏನೋ ಶಕ್ತಿ ಬಂದಂಗಾಯ್ತು ಕಾವ್ಯಗೆ. ಅವಳು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ಲು, ಕಾವ್ಯ ಕ್ರಿಯೇಷನ್ಸ್ ಅಂತ. ತಾನು ಹೊಲಿದಿರೋ ಬಟ್ಟೆಗಳ ಫೋಟೋಗಳನ್ನ ಹಾಕ್ತಾ ಹೋದ್ಲು. ಮೊದಲನೇ ವಾರ 10 ಫಾಲೋವರ್ಸ್. ನಿರಾಶೆ ಆಗ್ಲಿಲ್ಲ ಅವಳಿಗೆ. ಮುಂದಿನ ವಾರ ಒಂದು ಡಿಸೈನ್ ಹಾಕಿದ್ಲು. ತನ್ನ ಅಮ್ಮನ ಹಳೆ ಸೀರೆಯಿಂದ ಮಕ್ಕಳ ಫ್ರಾಕ್ ಹೊಲಿದ್ಲು. ಅದಕ್ಕೊಂದು ಕ್ಯಾಪ್ಷನ್ ಬರದ್ಲು, ನಮ್ಮ ಅಮ್ಮನ ಸೀರೆ ಹಳೇದಾಯ್ತು, ಅದರ ಮಾಯೆ ಇನ್ನೂ ಹೊಸದು ಅಂತ. ಫ್ರಾಕ್ ಹೊಲ್ದು ತನ್ನ ಮಗನಿಗೆ ತೊಡ್ಸಿದ್ಲು. ಅಮ್ಮ ಖುಷಿ ಪಟ್ರು. ಆ ಪೋಸ್ಟ್ ವೈರಲ್ ಆಯ್ತು. 3 ದಿನದಲ್ಲಿ 50,000 ಲೈಕ್ಸ್ ಮತ್ತೆ ಆರ್ಡರ್ಸ್ ಗಳ ಮಳೆನೆ ಸುರಿತು. ಅವಳ ಅಮ್ಮನ ಕಣ್ಣಲ್ಲಿ ನೀರ್ ಬಂತು. ಮಗಳೇ, ನಾನ್ ನಿನ್ ಸ್ಕಿಲ್ ನೋಡಿದ್ದೆ, ಆದ್ರೆ ಇವತ್ತು ಜಗತ್ಗೆ ಗೊತ್ತಾಗ್ತಿದೆ ಅಂತ. 1 ವರ್ಷದಲ್ಲಿ ಕಾವ್ಯ ಕ್ರಿಯೇಟರ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ಆಯ್ತು. ಅದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಹಳೆ ಬಟ್ಟೆಗಳಿಂದ ಹೊಸ ಡಿಸೈನ್, ಪರಿಸರ ಸ್ನೇಹಿ, ಭಾವನಾತ್ಮಕ. ಹಾಗೇನೆ ಕಾವ್ಯ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ತೆರೆದ್ಲು. ಅಮ್ಮನ ಸೀರೆಯ ಶಾಲು. ಮೊದಲನೇ ವಿಡಿಯೋಗೆ 2 ಲಕ್ಷ ವ್ಯೂಸ್. ಹಾಗಿರ್ಬೇಕಾದ್ರೆ ಕಾವ್ಯಗೆ ಒಂದು ಗ್ರೇಟ್ ಆಪರ್ಚುನಿಟಿ ಸಿಕ್ತು. ಮೈಸೂರು ಸಿಲ್ಕ್ಸ್ ವಿಭಾಗದ ಒಂದು ಸಂಸ್ಥೆ ಅವಳಿಗೆ ಕಾಲ್ ಮಾಡಿದ್ರು. ನಮ್ಮ ಸಿಲ್ಕ್ ಸೀರೆಗಳಿಗೆ ನೀವು ಡಿಸೈನ್ ಮಾಡ್ಕೊಡ್ತೀರಾ ಅಂತ. ಕಾವ್ಯಗೆ ಹೊಸ ಕೆಲಸನೂ ಸಿಕ್ತು, ಹಾಗೆ ಒಪ್ಪಂದನೂ ಆಯ್ತು. 2ನೇ ವರ್ಷ ಅವಳು ಒಂದು ಸಣ್ಣ ಸ್ಟುಡಿಯೋ ತೆರೆದ್ಲು. ಅಲ್ಲಿ 4 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಲು. ಅವರು ಕೂಡ ಒಂಟಿ ಮಹಿಳೆಯರೇ, ಕಷ್ಟದಲ್ಲಿದ್ರು. 3ನೇ ವರ್ಷ ರಾಷ್ಟ್ರೀಯ ಮಹಿಳಾ ಉದ್ಯಮಿ ಪ್ರಶಸ್ತಿ. ವೇದಿಕೆ ಮೇಲೆ ಕಾವ್ಯ ಮೈಕ್ ಹಿಡ್ಕೊಂಡು ನಿಂತ್ಕೊಂಡ್ಲು. ನಾನಿಲ್ಲಿ ಇಷ್ಟು ಬೆಳೆದು ಬಂದಿರೋದು ಯಾರ ದಯೆಯಿಂದನೂ ಅಲ್ಲ, ಯಾರೋ ನನ್ನ ಬದುಕನ್ನ ಮುರಿದ ದಿನ. ನಾನು ಮತ್ತೆ ಎದ್ದು ನನ್ನ ಬದುಕನ್ನ ಕಟ್ಕೊಂಡೆ. ಇಲ್ಲಿ ಬಂದಿರೋ ನನ್ನ ತಾಯಿ, ನನ್ನ ಮಗ, ನನ್ನ ಅಪ್ಪ, ಇವರೇ ನನ್ನ ಶಕ್ತಿ. ಅವಳಾಗ ಹೇಳ್ತಿದ್ದಂಗೆನೆ ಸಭಾಂಗಣದಲ್ಲಿ ಎಲ್ರು ಎದ್ದು ನಿಂತು ಚಪ್ಪಾಳೆ ಹೊಡೆದ್ಲು. ಬೆಳಕು ಅವಳ ಮುಖದ ಮೇಲೆ ಬೀಳ್ತಾ ಇತ್ತು, ಆದ್ರೆ ಅವಳ ಕಣ್ಣಲ್ಲಿ ನೀರು. ಆದ್ರೆ ಈ ಬಾರಿ ದುಃಖಕ್ಕಲ್ಲ, ಗೆಲುವಿಗೋಸ್ಕರ. ಆದ್ರೆ ಅಲ್ಲಿ ಮೊದಲನೇ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಚಪ್ಪಾಳೆ ಹೊಡಿಲಿಲ್ಲ. ಅವನೇ ಆರ್ಯನ್. ಒಮ್ಮೆ ಅವಳು ಕನಸುಗಳನ್ನ ಹಾಸ್ಯ ಮಾಡಿದ್ದ, ಏನು ಆಗಲ್ಲ ಅಂದಿದ್ದ. ಇವತ್ತು ಸಾವಿರಾರು ಜನಗಳ ಮಧ್ಯೆ ನಿಂತಿದ್ದಂತ ಕಾವ್ಯನ ನೋಡಿ ಅವನ್ಗೆ ಮಾತೆ ಹೊರಲಿಲ್ಲ. ಕಿಯಾನ್ ಓಡ್ ಬಂದ ಅವ್ರ ಅಮ್ಮನ ಹತ್ರ, ಅಮ್ಮ, ನೀನೇ ಸೂಪರ್ ಹೀರೋ ಅಲ್ವೇನಮ್ಮ ಅಂದ. ಕಾವ್ಯ ಅವನನ್ನ ನಗ್ತಾ ಎತ್ಕೊಂಡ್ಲು. ಇಲ್ಲ ಕಣೋ, ಬಿದ್ಮೇಲೆ ಮತ್ತೆ ಎದ್ದೇಳ್ತಾರಲ್ಲ, ಅವರೇ ನಿಜವಾದ ಸೂಪರ್ ಹೀರೋ ಅಂತ ಹೇಳಿದ್ಲು ಕಾವ್ಯ. ಆ ಕ್ಷಣದಲ್ಲಿ ಆರ್ಯನ್ ನಿಧಾನವಾಗಿ ವೇದಿಕೆ ಮೇಲೆ ಬಂದ. ಕಣ್ಣು ಕೆಳಗಿತ್ತು. ಕಾವ್ಯ, ನಾನ್ ತಪ್ಪು ಮಾಡಿದೆ, ಹಾಗಂತ ಮೃದುವಾಗಿ ಒಮ್ಮೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ. ಕಾವ್ಯ ಒಂದು ಕ್ಷಣ ಮೌನವಾಗಿ ನೋಡಿದ್ಲು. ಹಿಂದೆ ತಂದೆ ತಾಯಿ ನಿಂತಿದ್ರು. ಅವಳು ತಂಡದ ಮಹಿಳೆಯರು ನಗ್ತಾ ಇದ್ರು. ಅವಳು ಶಾಂತವಾಗಿ ಹೇಳಿದ್ಲು, ಕ್ಷಮೆ ಕೊಡೋದು ಕಷ್ಟ ಅಲ್ಲ ಆರ್ಯನ್, ಆ ರೀತಿ ನಾನೀಗ ಕ್ಷಮಿಸೋಕೆ ನಾನೀಗ ಹಳೆ ಕಾವ್ಯ ಅಲ್ಲ ಅಂದ್ಲು. ಹಾಗೇನೆ ಅವಳು ಮಗನ್ ಕೈ ಹಿಡಿದು ವೇದಿಕೆಯಿಂದ ಕೆಳಗಿಳಿದ್ಲು. ಮತ್ತೆ ಜೋರಾದ ಚಪ್ಪಾಳೆ ಸಿಕ್ತು ಕಾವ್ಯಗೆ. ದಿನ ಆರ್ಯನ್ ಮೊದಲನೇ ಬಾರಿಗೆ ತಿಳ್ಕೊಂಡ, ಒಬ್ಬ ಮಹಿಳೆಯನ್ನ ಹೊಡಿಬಹುದು, ಆದ್ರೆ ಅವಳು ಮತ್ತೆ ಎದ್ರೆ ಯಾರು ನಿಲ್ಸೋಕ್ಕಾಗಲ್ಲ ಅಂತ. ಈ ಕಥೆನ ಕೇಳಿದಕ್ಕೆ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್. ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳನ್ನ ಹೇಳೋಕೆ ನಮಗೂ ಕೂಡ ಅವಕಾಶ ಮಾಡಿಕೊಡಿ.